ಇನ್ನೇನು ಬಂದೇ ಬಿಡ್ತು. ಹೀಗಿರುವಾಗ ಎಲ್ಲಾ ಪಕ್ಷಗಳು ಕೂಡ ಯಾವ ಕ್ಷೇತ್ರಕ್ಕೆ ಯಾರ್ಯಾರನ್ನ ಅಭ್ಯರ್ಥಿಯಾಗಿ ಆಯ್ಕೆ ಮಾಡಬೇಕು ಅನ್ನುವಂತಹ ತಂತ್ರಗಾರಿಕೆಯಲ್ಲಿ ತೊಡಗಿದೆ. ಮಂಡ್ಯ ಅಂತ ಬಂದಾಗ ಬಿಜೆಪಿ ಜೆಡಿಎಸ್ ಮಧ್ಯ ಒಂದು ರೀತಿಯ ಫೈಟ್ ಇದ್ರೆ ಕಾಂಗ್ರೆಸ್ ಏನ್ ಮಾಡುತ್ತೆ ಅನ್ನುವಂಥದ್ದೇ ಪ್ರಶ್ನೆ. ಈಗಾಗಲೇ ವಿಲೀನ ಅಥವಾ ಮೈತ್ರಿ ಮಾಡಿಕೊಂಡಿರುವ ಜೆಡಿಎಸ್ ವಿಚಾರದಲ್ಲಿ ಮಂಡ್ಯ ಯಾರಿಗೆ ಕೊಡ್ತಾರೆ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಹೀಗಿರುವಾಗ ಕಾಂಗ್ರೆಸ್ ಈಗಾಗಲೇ ಪ್ಲಾನ್ ಮಾಡ್ಕೊಂಡಿದೆಯಂತೆ. ಡಬಲ್ ಕ್ಯಾಂಡಿಡೇಟ್ ಆಪ್ಷನ್ ಇಟ್ಕೊಳ್ಳುತ್ತಾ? ಸುಮಲತಾ ಸ್ಪರ್ಧೆ ಮಾಡಿದ್ರೆ ಒಬ್ರನ್ನ ಹಾಕೋದು ಅಥವಾ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಬೇರೆ ಕ್ಯಾಂಡಿಡೇಟ್ ಹಾಕೋದು, ಈ ರೀತಿಯ ತೀರ್ಮಾನ ಏನಾದ್ರು ತಗೊಂಡಿದ್ಯಾ ಅನ್ನೋ ಪ್ರಶ್ನೆ ಇದೆ. ಮಂಡ್ಯದಿಂದ ಸ್ಟಾರ್ ಚಂದ್ರು ಎಂಬ ಕೈ ಅಭ್ಯರ್ಥಿ ಹೆಸರು ಅಂತಿಮ ಆಗಿದೆ ಅನ್ನೋ ಮಾಹಿತಿಗಳು ಓಡಾಡ್ತಾ ಇದೆ, ಬಟ್ ಕನ್ಫರ್ಮ್ ಇಲ್ಲ ಇನ್ನೂ ಕೂಡ. ಕುಮಾರಸ್ವಾಮಿ ಬಿಟ್ಟು ಬೇರೆಯವ್ರು ಯಾರಾದರೂ ಸ್ಪರ್ಧೆ ಮಾಡಿದ್ರೆ ನಾನ್ ರೆಡಿ ಅಂತ ಅಭ್ಯರ್ಥಿ ಹೇಳಿದಾರಂತೆ. ಸ್ಟಾರ್ ಚಂದ್ರುಗೆ ಜಿಲ್ಲಾ ಕಾಂಗ್ರೆಸ್ ನಾಯಕರ ಅಂತಿಮ ಮುದ್ರೆ ಬಿದ್ದಿದೆ, ಓಕೆ ನೀವು ನಿಂತ್ಕೊಳ್ಳಿ ಅಂತ ಹೇಳಿದಾರಂತೆ. ಜಿಲ್ಲಾ ಕಾಂಗ್ರೆಸ್ ನಾಯಕರ ಆಯ್ಕೆಗೆ ರಾಜ್ಯ ನಾಯಕರು ಸಮ್ಮತಿ ಸೂಚಿಸಿದ್ರೆ ಎಲ್ಲವೂ ಕೂಡ ಫೈನಲ್ ಆಗುತ್ತೆ. ಬಟ್ ಇವ್ರ ಪ್ಲಾನ್ ಏನು? ಸುಮಲತಾ ಅವ್ರು ನಿಂತ್ರೆ ಯಾರನ್ನ ಹಾಕಬೇಕು, ಕುಮಾರಸ್ವಾಮಿ ಅವ್ರು ನಿಂತ್ರೆ ಯಾರು ಹಾಕಬೇಕು, ಅವರಿಬ್ಬರನ್ನು ಬಿಟ್ಟು ಬಿಜೆಪಿ ಈಗ ಮುಂಚೆ ಸುದ್ದಿ ನೋಡಿದ್ವಲ್ಲ, ಲೋಕಲ್ ಕ್ಯಾಂಡಿಡೇಟ್ ಅನ್ನ ಇಳಿಸೋಣ, ನಾವು ಆಲ್ರೆಡಿ ಸಂಘಟನೆ ಮಾಡಿದೀವಿ ಅಂತ, ಹಂಗೇನಾದ್ರೂ ನಿರ್ಧಾರ ಮಾಡಿದ್ರೆ ಇನ್ಯಾರನ್ನ ಹಾಕಬೇಕು, ಇವೆಲ್ಲವನ್ನ ತಂತ್ರಗಾರಿಕೆ ಮಾಡ್ತಾ ಇದೆ ಕಾಂಗ್ರೆಸ್. ಹಾಗಾಗಿ ಮೊದಲು ಅವ್ರು ಕನ್ಫರ್ಮ್ ಮಾಡ್ಕೋಬೇಕು, ಮೈತ್ರಿ ಅವರು ಯಾರಿಗೆ ಬಿಟ್ಕೊಡ್ತಾರೆ, ಯಾರು ಅಭ್ಯರ್ಥಿ ಅಂತ. ಆಮೇಲೆ ಇವರು ಬಹುಶಃ ಕನ್ಫರ್ಮ್ ಮಾಡ್ತಾರೆ, ಒಂದು ಫೈನಲ್ ಮಾಡ್ತಾರೆ ಕ್ಯಾಂಡಿಡೇಟ್ನ ಅಂತ ಕಾಣುತ್ತೆ ಕಾಂಗ್ರೆಸ್ನಲ್ಲಿ. ಈ ರೀತಿಯ ಲೆಕ್ಕಾಚಾರಗಳು. ಹಾಗೆ ನೋಡಿದ್ರೆ ಕಾಂಗ್ರೆಸ್ನಲ್ಲಿ 28 ಕ್ಷೇತ್ರಗಳಲ್ಲಿ ಕಣ್ಮುಚ್ಕೊಂಡು ಅಭ್ಯರ್ಥಿಗಳನ್ನು ನಿಲ್ಲಿಸುವಂತಹ ಪರಿಸ್ಥಿತಿ ಇಲ್ಲ. ಕಾಂಗ್ರೆಸ್ ಅಭ್ಯರ್ಥಿಗಳ ಹುಡುಕಾಟದಲ್ಲಿ ನಿರಂತರವಾಗಿ ತೊಡಗಿದೆ. ಅವರಿಗೆ ಅದೇ ಒಂದು ದೊಡ್ಡ ಟಾಸ್ಕ್, ಅಭ್ಯರ್ಥಿಗಳನ್ನು ಹಾಕೋದು. ಮಂಡ್ಯ ಅಂತ ಬಂದಾಗ ಈ ರೀತಿಯ ಲೆಕ್ಕಾಚಾರಗಳು ಸದ್ಯ ಓಡಾಡ್ತಾ ಇದೆ. ವಿಲ್ ಸಿ ಮೈತ್ರಿ ಯಾರನ್ನು ಹಾಕುತ್ತೆ, ಯಾರಿಗೆ ಬಿಟ್ಕೊಡುತ್ತೆ, ಜೆಡಿಎಸ್ಗೆ ಬಿಟ್ಕೊಡುತ್ತಾ ಅಥವಾ ಬಿಜೆಪಿನೇ ಇಟ್ಕೊಳ್ಳುತ್ತಾ ಅಂತ, ಜೊತೆಗೆ ಕ್ಯಾಂಡಿಡೇಟ್ ಯಾರಾಗ್ತಾರೆ, ಆಗ ಕಾಂಗ್ರೆಸ್ ಏನ್ ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆ.